ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅವಿಯುಕ್ತ್. ಓಕೆ, ಇವತ್ತೇನಂತಂದರೆ ಒಂದು ಸಿಂಪಲ್ ಆಗಿ ಎಸ್ ಬಿ ಐ ಅಕೌಂಟ್ ತುಂಬ ಜನರ ಹತ್ರ ಇದ್ದೇ ಇರುತ್ತೆ. ಸೊ ಎಸ್ ಬಿ ಐ ಅಕೌಂಟ್ ಇರೋರು ಮೊಬೈಲ್ ನಂಬರ್ ಬದಲಾವಣೆ ಮೊಬೈಲ್ ನಂಬರ್ ಬದಲಾವಣೆಯನ್ನು ನಾವು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು? ಓಕೆ, ಬ್ರ್ಯಾಂಚ್ಗೆ ಹೋಗಿ ವಿಸಿಟ್ ಮಾಡಬೇಕಾ, ಅಥವಾ SMS ಮುಖಾಂತರ ಮಾಡ್ಬೋದಾ, ಅಥವಾ ನಮ್ಮ ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದಾ, ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದಾ ಅನ್ನೋದು ಎಲ್ರಿಗೂ ಒಂದೊಂದು ಸಮಸ್ಯೆ ಇದ್ದಿತ್ತೆ. ಓಕೆ, ಇವತ್ತು ಅದ್ರ ಬಗ್ಗೆ ನಾವು ಫುಲ್ ಕ್ಲಾರಿಫಿಕೇಶನ್ನ ತಿಳ್ಕೊಂಬಿಡೋಣ. ಅದ್ರ ಬಗ್ಗೆ ಫುಲ್ಲಾಗಿ ಏನೇನು ಡೌಟ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಂಬಿಡೋಣ. ಫಸ್ಟು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಬೇಕಂದ್ರೆ ಯಾವ ರೀತಿಯಲ್ಲಿ ಮಾಡ್ಬೋದು ಅನ್ನೋದನ್ನ ಸಿಂಪಲ್ ಆಗಿ ತಿಳ್ಕೊಂಬಿಡೋಣ. ಓಕೆನಾ? ಫಸ್ಟು ಏನಿಲ್ಲ, ಫಸ್ಟ್ ಈಸಿಯಾಗಿ ಏನಂತಂದರೆ ನಮ್ಮ ಬ್ಯಾಂಕ್ ಏನಿದೆ, ನಮ್ಮ ಬ್ಯಾಂಕದ್ದು ಬ್ರ್ಯಾಂಚ್ ಏನಿದೆ ಎಸ್ ಬಿ ಐದು, ಸೊ ಅಲ್ಲಿ ಹೋಗಿ ನಾವು ವಿಸಿಟ್ ಮಾಡಿ ನಮ್ಮದು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೊಂದು ಅಪ್ಲಿಕೇಶನ್ ಕೊಡ್ತಾರೆ. ಆ ಅಪ್ಲಿಕೇಶನ್ನ ಫಾರ್ಮ್ನ ಫುಲ್ ಫಿಲಪ್ ಮಾಡಿ ಅವ್ರಿಗೆ ವಾಪಸ್ ನಾವೇನು ಎಸ್ ಬಿ ಐ ಅಕೌಂಟ್ ಓಪನ್ ಮಾಡಬೇಕು ಮಾಡಿದ್ದೀವಿ, ಮಾಡಿದಾಗ ಅಲ್ಲೇನು ನಾವು ಸೈನ್ ಮಾಡಿದ್ದೀವಲ್ಲ ಅದೇ ಸೈನ್ನ ಮಾಡಿ ಆ ಫಾರ್ಮ್ನ ಕೊಟ್ಟಾಗ ಅವರು ವೆರಿಫಿಕೇಷನ್ ಮಾಡಿಕೊಂಡು ಮೊಬೈಲ್ ನಂಬರ್ನ ಚೇಂಜ್ ಮಾಡ್ತಾರೆ. ಸೊ 24 ಅವರಲ್ಲಿ ಚೇಂಜ್ ಆಗುತ್ತೆ. ಇದು ಒಂದನೇದಾದರೆ, ಎರಡನೇದ್ದು ಎಲ್ಲರಲ್ಲೂ ಡೌಟ್ ಇದ್ದಿರುತ್ತೆ, ಹೌದಲ್ವಾ, ನಮ್ಮದು ರಿಜಿಸ್ಟ್ರೇಷನ್ ಏನು ಫೋನ್ ನಂಬರ್ ಇದೆ, ಮೊಬೈಲ್ ನಂಬರ್ ಏನಿದೆ, ಆ ಮೊಬೈಲ್ ನಂಬರ್ ಮುಖಾಂತರ ನಾವು ಚೇಂಜ್ ಮಾಡ್ಬೋದಲ್ಲ? ಎಸ್, ಬಟ್ ಆದರೆ ಡೈರೆಕ್ಟಾಗಿ ನಾವು ಮೊಬೈಲ್ SMS ಮುಖಾಂತರ ಚೇಂಜ್ ಮಾಡೋಕ್ಕೆ ಸಾಧ್ಯವಿಲ್ಲ. ಕ್ಲಾರಿಫಿಕೇಷನ್ ಇಲ್ಲೇ ಹೇಳ್ತಾ ಇದ್ದೀನಿ. ಮೊಬೈಲ್ ಮುಖಾಂತರ ಮೊಬೈಲ್ ಸಿಮ್ನಿಂದ ಯಾವುದೇ SMS ಡೈರೆಕ್ಟಾಗಿ ಕಳಿಸಿ ಮೊಬೈಲ್ ನಂಬರ್ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ ಮತ್ತು ಸಾಧ್ಯವಿಲ್ಲ. ಓಕೆ, ಇನ್ನೊಂದೇನೆಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ದು ಏನಿದೆ ಅದ್ರದ್ದು ಹೇಳಬೇಕಂದ್ರೆ, ಫಸ್ಟು ಎಸ್ ಬಿ ಐದೇನು ಓಲ್ಡ್ ಇತ್ತಲ್ಲ, ಓಲ್ಡ್ ವೆಬ್ಸೈಟ್ ಏನಿತ್ತು ಅದರಿಂದ ನಮ್ಮ ಪ್ರೊಫೈಲಲ್ಲಿ ಹೋಗಿ ನಾವು ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಬೋದಿತ್ತು. ಆದರೆ ಇವಾಗ ಏನು ಎಸ್ ಬಿ ಐ ಯೋನೋ ಎಸ್ ಬಿ ಐ ಅಂತ ಏನು ಮಾಡಿದಾರಲ್ಲ, ಅವಾಗಿಂದ ಮೊಬೈಲ್ ನಂಬರ್ನ ನಾವು ಪ್ರೊಫೈಲಲ್ಲಿ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆಗೋದಿಲ್ಲ ಅಲ್ಲೂ ಕೂಡ. ಬಟ್ ಇವಾಗ ಇರೋದು ಎರಡೇ ಆಪ್ಷನ್ಸು. ಒಂದು, ಬ್ಯಾಂಕಿಗೆ ಹೋಗಿ ನಾವು ನಮ್ಮ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಬೇಕು, ಇಲ್ಲ ನಮ್ಮ ATM ಮುಖಾಂತರ ಅಪ್ಡೇಟ್ ಮಾಡಬಹುದು. ಓಕೆ, ಹಾಗಾದರೆ ಬ್ಯಾಂಕ್ ಬ್ರ್ಯಾಂಚು ತುಂಬ ದೂರ ಇದೆ ಸರ್. ನಮ್ಮದು ತುಂಬ ದೂರ ಅಂದರೆ ತುಂಬ ದೂರ. ನಾನು ಬೆಂಗಳೂರಿಗೆ ದುಡಿಯೋಕ್ಕೆ ಬಂದಿದ್ದೀನಿ, ಬಟ್ ನಮ್ಮದು ಹುಟ್ಟೂರು ಬೇರೆ ಊರು. ನಾನು ಅಲ್ಲಿ ನನ್ನ ಅಕೌಂಟ್ ಇದೆ, ಬಟ್ ನಾನು ಅಲ್ಲಿ ಹೋಗಿ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ತುಂಬ ಡಿಸ್ಟೆನ್ಸ್ ಇರೋದ್ರಿಂದ ದುಡ್ಡು ಖರ್ಚಾಗುತ್ತೆ ಮತ್ತು ಸಮಯನೂ ಖರ್ಚಾಗುತ್ತೆ. ನನಗೆ ಅಷ್ಟು ರಜೆ ಕೊಡೋದಿಲ್ಲ ಕಂಪ್ನಿಯಲ್ಲಿ. ಹಾಗಾದರೆ ಏನು ಮಾಡೋದು, ಡೆಬಿಟ್ ಮುಖಾಂತರ ಹೇಗೆ ಮಾಡಬೇಕು ಸರ್ ಅಂತಂತಂದರೆ, ಏನಿಲ್ಲ, ಸಿಂಪಲ್ಲು. ಫಸ್ಟು ನಮ್ಮ ನಿಯರ್ ಆಗಿರುವಂತಹ ಯಾವುದೇ ಒಂದು ATM, ಎಸ್ ಬಿ ಐದು ಯಾವುದೇ ಇರ್ಬೋದು, ಅದು ಏನು ಯಾವುದೇ ಬ್ರ್ಯಾಂಚ್ ಇರ್ಬೋದು, ಬೆಂಗಳೂರು ಇರ್ಬೋದು, ಅಥವಾ ನೀವು ಮೈಸೂರು ಬ್ರ್ಯಾಂಚ್ ಇರ್ಬೋದು, ಬಟ್ ನೀವು ನಿಮ್ಮ ಹುಟ್ಟೂರು ಬ್ರ್ಯಾಂಚಲ್ಲಿ ಇದ್ದರೂ ಕೂಡ ನೀವು ಆರಾಮಾಗಿ ಚೇಂಜ್ ಮಾಡ್ಕೋಬೋದು. ಫಸ್ಟು ನಿಯರ್ ಆಗಿರುವಂತಹ ATM ಬ್ರ್ಯಾಂಚ್ಗೆ ವಿಸಿಟ್ ಮಾಡಿದ ತಕ್ಷಣ ನಿಮ್ಮ ATM ಕಾರ್ಡ್ ಏನು ಡೆಬಿಟ್ ಕಾರ್ಡ್ ಇದೆ ಅದನ್ನ ತೆಗೆದು ಸ್ವೈಪ್ ಮಾಡಿ, ATM ಮಷಿನಲ್ಲಿ ಹಾಕಿದ ತಕ್ಷಣ ಒಂದಿಷ್ಟೇನೆಂದರೆ ಸ್ವೀಪ್ ಇರುತ್ತೆ, ಹಾಕಿ ತೆಗೆದಿರುತ್ತೆ, ಒಂದಕ್ಕೆ ATM ಅಲ್ಲೇ ಉಳಿಯುತ್ತೆ. ಆಲ್ಮೋಸ್ಟ್ ಆಲ್ ATM ಒಳಗಡೆ ಉಳಿಯುತ್ತೆ, ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದ ತಕ್ಷಣ ಫಸ್ಟ್ ಏನಕ್ಕೆ ಕೇಳುತ್ತೆ ಅಂತಂದರೆ, ಇಂಟರ್ನ್ಯಾಷನಲ್ ಅಥವಾ ಡೊಮೆಸ್ಟಿಕ್ ಅಂತ ಕೇಳುತ್ತೆ. ಸೊ ಡೊಮೆಸ್ಟಿಕ್ ಅಂತ ಸೆಲೆಕ್ಷನ್ ಮಾಡಿ. ಡೊಮೆಸ್ಟಿಕ್ ಆದಮೇಲೆ ಲ್ಯಾಂಗ್ವೇಜ್ ಅದನ್ನ ಸೆಲೆಕ್ಟ್ ಮಾಡ್ತೀರಾ. ನಿಮಗೆ ಯಾವುದು ಲ್ಯಾಂಗ್ವೇಜಲ್ಲಿ ನಿಮಗೆ ಇದು ಕಂಫರ್ಟ್ ಆಗಿದೆ ಅಂತ ಅನಿಸಿದ್ರೆ, ಇಂಗ್ಲೀಷಲ್ಲಿದ್ದರೆ ಇಂಗ್ಲೀಷು, ಕನ್ನಡ ಅಂತಿದ್ರೆ ಕನ್ನಡ, ಹಿಂದಿ ಅಂತ ಹಿಂದಿ, 3 ಆಪ್ಷನ್ ಇರುತ್ತೆ. 3ರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಷನ್ ಮಾಡ್ಬೋದು. ಬಟ್ ಕನ್ನಡದಲ್ಲಿ ಒಂದಿಷ್ಟು ಶಬ್ದಗಳು, ತುಂಬ ಪದಗಳು ನಮಗೆ ಅರ್ಥವಾಗೋದಿಲ್ಲ. ಅದಕ್ಕೋಸ್ಕರ ಕನ್ನಡಕ್ಕಿಂತ ಇಂಗ್ಲೀಷ್ ಪದಗಳನ್ನ ಬಳಸ್ಬೋದು. ನನ್ನ ಅನಿಸಿಕೆ, ನಿಮ್ಮ ಇಷ್ಟ. ಕನ್ನಡದಲ್ಲಿದ್ದರೆ ಕನ್ನಡವನ್ನು ತೆಗೆದುಕೊಳ್ಳಿ, ಇಂಗ್ಲೀಷ್ ಆಗಿದ್ದರೆ ಇಂಗ್ಲೀಷ್ ತೆಗೆದುಕೊಳ್ಳಿ, ಹಿಂದಿ ಆಗಿದ್ದರೆ ಹಿಂದಿ ತೆಗೆದುಕೊಳ್ಳಿ. ಓಕೆ, ನಾನು ಇಂಗ್ಲೀಷ್ ತೊಗೋತೀನಿ. ಇಂಗ್ಲೀಷ್ ತೊಗೊಂಡಾಗ ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಮೇಲ್ಗಡೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀನಿ. ಹಾಗಾದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ ತಕ್ಷಣ ರೈಟ್ ಸೈಡ್ ಫಾಸ್ಟ್ ಕ್ಯಾಶ್ ಇರ್ಬೋದು, ಅಥವಾ ವಿತ್ಡ್ರಾ ಇರ್ಬೋದು, ಈ ರೀತಿಯಲ್ಲಿ ಆಪ್ಷನ್ಸ್ಗಳು ತುಂಬ ಬರುತ್ತೆ. ಆ್ಯಂಡ್ ನಾವು ಸೆಲೆಕ್ಷನ್ ಮಾಡಬೇಕಾಗಿರೋದು ಬ್ಯಾಂಕಿಂಗ್ ಅಂತ ನಮ್ಮ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆನೇ ಇರುತ್ತೆ. ಮೇಲ್ಗಡೆ ಇಲ್ಲಿ ಫೋಟೋದಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಇರುವಂಥ ಬ್ಯಾಂಕಿಂಗನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆದ ತಕ್ಷಣ ಮೇಲ್ಗಡೆ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಲೆಫ್ಟ್ ಸೈಡಲ್ಲಿ, ಮತ್ತು ರೈಟ್ ಸೈಡಲ್ಲಿ ವಿತ್ಡ್ರಾ ಇರ್ಬೋದು, ಅದರ್ಸ್ ಸರ್ವೀಸಸ್ ಇರ್ಬೋದು, ತುಂಬ ಆಪ್ಷನ್ಸ್ಗಳು ಬರ್ತವೆ 6ರಿಂದ 7. ಸೊ ನಮಗೆ ಬೇಕಾಗಿರೋದು ಒಂದನೇದ್ದು ಲೆಫ್ಟ್ ಸೈಡಲ್ಲಿರೋ ರಿಜಿಸ್ಟ್ರೇಷನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ರಿಜಿಸ್ಟ್ರೇಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆದ ತಕ್ಷಣ ಮೊಬೈಲ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ ನಾನು ಆ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಸೊ ಎಲ್ಲರೂ ಅದೇ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ 2 ಆಪ್ಷನ್ ಬರುತ್ತೆ. ಒಂದು, ನ್ಯೂ ನಂಬರ್ನ ಆ್ಯಡ್ ಮಾಡೋಕ್ಕೆ ಬರುತ್ತೆ, ಒಂದನೇದ್ದು ಮೇಲ್ಗಡೆ ರೈಟ್ ಸೈಡಲ್ಲಿ. ಎರಡನೇದ್ದು ಅಪ್ಡೇಟ್ ಚೇಂಜ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಒಂದನೇದ್ದು ನ್ಯೂ ನಂಬರ್ ಆ್ಯಡ್ ಮಾಡೋಕ್ಕಂತ ಬರುತ್ತೆ, ಇನ್ನೊಂದು ಚೇಂಜ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ನಮಗೆ ಬೇಕಾಗಿರೋದು ಆಲ್ರೆಡಿ ಮೊಬೈಲ್ ನಂಬರ್
ಇದ್ದಿದ್ದರೆ, ಮೊಬೈಲ್ ನಂಬರ್ ಆಲ್ರೆಡಿ ನಮ್ಮದೇ, ಬಟ್ ಅದು ಕಳೆದು ಹೋಗಿದೆ ಅಥವಾ ನಮ್ಮದು ಬೇರೆ ಸಿಮ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ ಸೆಕೆಂಡ್ ಒನ್ನು ಚೇಂಜ್ ಮೊಬೈಲ್ ನಂಬರ್ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು. ಅದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಫಸ್ಟ್ ಇಂಟರ್ಫೇಸಲ್ಲಿ ನಿಮ್ಮದೇನು ಓಲ್ಡು ಇವಾಗ ನಂಬರ್ ಏನು ಲಿಂಕ್ ಇದೆ ಆ ನಂಬರ್ ಟೈಪ್ ಮಾಡೋಕ್ಕೆ ಹೇಳುತ್ತೆ. ಸೊ ಆ ನಂಬರ್ ಇರಬೇಕು ನಿಮ್ಮ ಹತ್ರ, ಇದ್ದರೆ ಮಾತ್ರ ಏನು ಇದು ಎ ಟಿ ಎಮ್ದು ಮೊಬೈಲ್ ನಂಬರ್ ಏನು ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದು ಆಗೋಕ್ಕೆ ಸಾಧ್ಯ ಆಗೋದು ನಿಮಗೆ ಆ ಓಲ್ಡ್ ನಂಬರ್ ನಿಮ್ಮ ಒಟ್ಟಿಗೆ ಇರಬೇಕು, ಇದ್ದಾಗ ಮಾತ್ರ ಸಾಧ್ಯ. ಸೊ ಏನಾಗುತ್ತೆ, ನಾನು ನೆಕ್ಸ್ಟ್ ಒತ್ತಿದಾಗ ಇಲ್ಲಿ ಓಲ್ಡ್ ಮೊಬೈಲ್ ನಂಬರ್ ಅಂತ ಹಾಕೋಕ್ಕಂತ ಬರುತ್ತೆ. ಬಂದಾಗ ನಾನು ಏನು ಮಾಡ್ತೀನಿ, ಓಲ್ಡ್ ನಂಬರ್ ನಂದು ಏನಿದೆ ಆ ನಂಬರ್ನ ಹಾಕ್ತೀನಿ. 1 2 3 4 5 6 7 8 9 10 ಅಂಥೇಳಿ 10 ನಂಬರ್ನ 11 ನಂಬರ್ ಆಯಿತು, ಬಟ್ 10 ನಂಬರ್ನ ಹಾಕ್ತೀನಿ. ನೆಕ್ಸ್ಟು ಮತ್ತೆ ವಾಪಸ್ಸು ಎಂಟರ್ ಅಂತ ಕೇಳುತ್ತೆ, ಎಂಟರ್ ಅದೇ ನಂಬರ್ನ ಓಲ್ಡ್ ನಂಬರ್ ನಮ್ಮದೇನು ಲಿಂಕ್ ಇದೆ ಅದನ್ನು ಹಾಕಿ. ಅದಾದಮೇಲೆ ನೆಕ್ಸ್ಟ್ಗೆ ನೋಡಿ ಪಿನ್ ಟೈಪ್ ಅಂತ ಕೇಳುತ್ತೆ. ನಮ್ಮದೇನು ಎ ಟಿ ಎಮ್ ನಾವು ದುಡ್ಡು ತೆಗಿಯೋಕ್ಕೆ ವಿಡ್ರಾ ಮಾಡೋಕ್ಕೆ ಏನು ಇದೆಯಲ್ಲ ಎ ಟಿ ಎಮ್ ಪಿನ್ನು, ಅದೇ ಎ ಟಿ ಎಮ್ ಪಿನ್ನನ್ನು ನಾನು ಟೈಪ್ ಮಾಡಬೇಕು. ಆ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಿಮ್ಮದು ಇವಾಗ ಯಾವ ಮೊಬೈಲ್ ನಂಬರ್ ನೀವು ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನೀವು ಮೊಬೈಲ್ ನಂಬರ್ ಇವಾಗ ಹೊಸದು ಯಾವುದೋ ಒಂದು ಮೊಬೈಲ್ ನಂಬರ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ಮೊಬೈಲ್ ನಂಬರ್ನ ಟೈಪ್ ಮಾಡಬೇಕು, ಎಂಟರ್ ಮಾಡಬೇಕು. ನಾನು 10 ನಂಬರ್ನ ಎಂಟರ್ ಮಾಡಬೇಕು. 10 ನಂಬರ್ನ ಎಂಟರ್ ಮಾಡಾದ ತಕ್ಷಣ ಮತ್ತೆ ಎಂಟರ್ ಅಂತ ಕೇಳುತ್ತೆ. ಸೊ ವೆರಿಫಿಕೇಷನ್ಗೋಸ್ಕರ ಮತ್ತೊಂದು ಸಲ ಕೇಳುತ್ತೆ, ಮತ್ತೊಂದು ಸಲ ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರದೊಂದು ಲಾಸ್ಟ್ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ. ಬಂದಾದಮೇಲೆ ಏನಿಲ್ಲಿ ಹೇಳ್ತಾ ಇದೆ ಅಂತಂದರೆ, ನಿಮಗೇನು ನಾವು ಒ ಟಿ ಪಿ ಕಳಿಸಿದ್ದೀವಿ, ಏನು ನಿಮಗೆ ರೆಫರೆನ್ಸ್ ಕಳಿಸಿದ್ದೀವಿ, ಆ ಎರಡನ್ನೂ ಈ ನಂಬರ್ಗೆ ಏನಿಲ್ಲಿ ಕಾಣಿಸ್ತಾ ಇದೆ ಈ ನಂಬರ್ಗೆ ಆ್ಯಕ್ಟಿವೇಟ್ ಅಂತ ಕ್ಯಾಪಿಟಲ್ ಲೆಟರಲ್ಲಿ ಸ್ಪೇಸು ಒ ಟಿ ಪಿ ಸ್ಪೇಸು ಅದಾದಮೇಲೆ ಏನು ರಿಜಿಸ್ಟ್ರೇಷನ್ ನಂಬರ್ ಇದೆ ರೆಫರೆನ್ಸ್ ನಂಬರ್ ಏನಿದೆ ಆ ರೆಫರೆನ್ಸ್ ನಂಬರ್ನ ಹಾಕಿ, ಏನು ನಿಮ್ಮದು ಓಲ್ಡ್ ಸಿಮ್ ಇದೆ ಆಮೇಲೆ ನ್ಯೂ ಸಿಮ್ ಇದೆ ಎರಡನ್ನೂ ಕಳಿಸಿ ಅದರ ಎರಡು ಸಿಮ್ಗಳ ಮುಖಾಂತರ ಈ ಎಸ್ ಎಮ್ ಎಸ್ನ ಕಳಿಸಿ ಅಂತ ಹೇಳ್ತಾ ಇದೆ. ಸೊ ನಾವು ಈ ಎರಡೂ ಎಸ್ ಎಮ್ ಎಸ್ನ ಕಳಿಸ್ತಾ ಇದ್ದೀನಿ. ಕಳಿಸಿದ ತಕ್ಷಣ ಏನಾಗುತ್ತೆ, ಈ ರೀತಿ ಮೆಸೇಜ್ ಬರುತ್ತೆ, ನೀವೇನು ಅಪ್ಲಿಕೇಶನ್ ಹಾಕಿದ್ರಿ, ನೀವೇನು ಅರ್ಜಿ ಹಾಕಿದ್ರಿ ಅದು ಪ್ರೊಸೆಸ್ಸಲ್ಲಿ ನಾವು ಕಳಿಸಿದ್ದೀವಿ ಬ್ಯಾಂಕಿಗೆ ಅಂತೇಳಿ, ನಿಮ್ಮದೇನು ಬ್ರ್ಯಾಂಚ್ ಇದೆ ಆ ಬ್ರ್ಯಾಂಚಿಗೆ ಕಳಿಸಿದ್ದೀವಿ ಅಂತ ಬರುತ್ತೆ. ಓಕೆ, ಇಲ್ಲಿಗಾಯಿತು. ಇದೆಲ್ಲ ಆದಮೇಲೂ ಕೂಡ ಒಂದಿಷ್ಟು ಜನಕ್ಕೆ ಏನಾಗುತ್ತೆ, 12 ಅವರ್ಸ್ ಆದಮೇಲೆ ಅಪ್ಡೇಟ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಜನಕ್ಕೆ 12 ಅವರ್ಸ್ ಆದಮೇಲೆ 12 ಗಂಟೆ ಆದಮೇಲೆ ಅಪ್ಡೇಟ್ ಆಗುತ್ತೆ. ಬಟ್ ಒಂದಿಷ್ಟು ಜನಕ್ಕೆ 12 ಗಂಟೆ ತನಕ ಏನು ಅಪ್ಡೇಟ್ ಆಗಿಲ್ಲ ಅಂತ ಭಯ ಪಡೋಕ್ಕೆ ಹೋಗಬೇಡಿ. ಏನಂತಂದರೆ, ಒಂದು ಬ್ಯಾಂಕ್ದು ಮೊಬೈಲ್ ನಂಬರ್ ಚೇಂಜ್ ಮಾಡೋಕ್ಕೆ, ಎ ಟಿ ಎಮ್ ಮುಖಾಂತರ ಏನು ಚೇಂಜ್ ಮಾಡೋಕ್ಕೆ 1 to 3 ಡೇಸ್ ವರ್ಕಿಂಗ್ ಡೇಸ್ ಅಂತ ಇದ್ದೇ ಇರುತ್ತೆ. ಸೊ 1 ರಿಂದ 3 ದಿನ ತೆಗೆದುಕೊಳ್ಳುತ್ತೆ. ಸೊ ಒಂದಿನ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಆಗಿರುತ್ತೆ, ನೆಕ್ಸ್ಟ್ ಡೇ ಆಗಿಲ್ಲ ಅಂದರೆ ಥರ್ಡ್ ಡೇ 100% ಆಗಿರುತ್ತೆ. ಸೊ ನಾನು ಚೇಂಜ್ ಮಾಡಿದ್ದೀನಿ. ಸೊ ನಂದು ಸೆಕೆಂಡ್ ಡೇಯಲ್ಲಿ ಒಂದಾಗಿದೆ, ಒಂದು ಥರ್ಡ್ ಡೇಯಲ್ಲಿ ಒಂದಾಗಿದೆ. ಫಸ್ಟ್ ಒಂದು ನಾನು ಮೊಬೈಲ್ ನಂಬರ್ ಯೂಸ್ ಮಾಡ್ತಾಯಿದ್ದೆ, ಸೊ ಅದು ಕಳೆದು ಹೋಗಿತ್ತು. ಬಟ್ ಅದನ್ನು ನಾನು ಡುಪ್ಲಿಕೇಟ್ ಮಾಡಿಕೊಂಡು ವಾಪಸ್ಸು ಮೊಬೈಲ್ ರಿಜಿಸ್ಟ್ರೇಷನ್ ಅಪ್ಡೇಟ್ ಮಾಡಿಕೊಂಡೆ. ಸೊ ಸೆಕೆಂಡ್ ಒನ್ ಏನಂತಂದರೆ, ತುಂಬ ಜನಕ್ಕೆ ಮೊಬೈಲ್ ನಂಬರ್ನ ಕೊಟ್ಟಿದ್ದೆ. ಸೊ ಸೇಫ್ಟಿಗೋಸ್ಕರ ನಾನು ನನ್ನ ಮೊಬೈಲ್ ನಂಬರ್ನ ಹೊಸದೊಂದು ತೊಗೊಂಡಿದ್ದೆ. ಸೊ ಅದಕ್ಕೆ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ಸೊ ಅದು ಕೂಡ ಆಗಿದೆ. ಸೊ 2 ದಿನದಲ್ಲಿ ಒಂದು ಅಪ್ಡೇಟ್ ಆಗಿದೆ, 4 ಡೇಯಲ್ಲಿ ಒಂದು ಅಪ್ಡೇಟ್ ಆಗಿದೆ. ಭಯ ಪಡೋ ಅವಶ್ಯಕತೆ ಇಲ್ಲ, ಆಗಿರುತ್ತೆ. ಒಂದು ವೇಳೆ ಆಗಿಲ್ಲ ಅಂತಂದರೆ ಏನಿಲ್ಲ, ಇಲ್ಲಿ ಮೇಲ್ಗಡೆ ಒಂದು ನಂಬರ್ ಕೊಡ್ತಾಯಿದ್ದೀನಿ, ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅರ್ಜಿ ಸ್ಥಿತಿ ಹೇಗಿದೆ ಎಲ್ಲ ಕೇಳ್ಕೊಳ್ಳಿ. ಆಮೇಲೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳಿಕೊಂಡು, ಒಂದು ವೇಳೆ ನಿಮ್ಮದು ಇಂಟರ್ನೆಟ್ ಬ್ಯಾಂಕಿಂಗ್ ಇರ್ಬೋದು ಅಥವಾ ನಿಮ್ಗೆ ಅದು ಆ್ಯಕ್ಸಸ್ ಇಲ್ಲ ಅಂತಂದರೆ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಬೇಕು. ಅಲ್ಲಿ ಹೋಗಿ ಮೊಬೈಲ್ ನಂಬರ್ನ ಚೇಂಜ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಮೇ ಬಿ ಯೋನೋ SBI ಪ್ರೊಫೈಲಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡೋ ಆಪ್ಷನ್ನ ತರುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಲ್ಮೋಸ್ಟ್ ಆಲ್ ತುಂಬ ಪೆಂಡಿಂಗ್ ಇದ್ದಾವೆ, ಬರ್ತವೆ, ಆ್ಯಂಡ್ ಇದು ಕೂಡ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇದೇ ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫಸ್ಟ್ ವಿಡಿಯೋ, ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ. ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.